ಕಾಂಗ್ರೆಸ್ ಬಿಜೆಪಿ ಮಾಡ್ಕೊಳ್ತೀವಿ, ಮತ್ತೊಂದು ಇದು ನಮ್ಮ ದೇಶ, ನಮಗೆ ಸ್ವಾತಂತ್ರ್ಯ ಇದೆ. ಮೂರನೇವನು ಬಂದು ಮೂಗು ತೋರಿಸೋದಿದೆಯಲ್ಲ, ಮೂರನೇವನು ಬಂದು ಕಡ್ಡಿಯಲ್ಲಾಡಿಸೋದಿದೆಯಲ್ಲ, ಅವನಿಗೆ ಮೂಗು ತೋರಿಸಿದ್ರೆ ಮೂಗನ್ನು ಕಟ್ ಮಾಡಿ ಬಿಸಾಕಬೇಕು ಅನ್ನುವಂಥದ್ದು. ಮೊನ್ನೆ ಸರ್ವಪಕ್ಷ ಸಭೆ ಆಯಿತು. ಆ ನಂತರ ಸಿಂಧೂ ನದಿ ವಿಚಾರಕ್ಕೆ ಸಂಬಂಧಪಟ್ಟ ರಾಜತಾಂತ್ರಿಕ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ನಿನ್ನೆ ಜನರಲ್ ದ್ವಿವೇದಿ ಅವರು ಗಡಿ ಪ್ರದೇಶಕ್ಕೆ ಹೋಗಿದ್ರು. ಅಂತಾರಾಷ್ಟೀಯ ಮಟ್ಟದಲ್ಲಿ ಎಲ್ಲರ ಗಮನ ಸೆಳೆಯುವಂತಹ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಅನೇಕ ರಾಷ್ಟ್ರಗಳು ಬೆಂಬಲ ಕೂಡ ವ್ಯಕ್ತಪಡಿಸ್ತಾ ಇದೆ. ಹಮಾಸ್ನ ಕೈ ಇದೆ ಅಂತ ಹೇಳಿ ಇಸ್ರೇಲ್ ಮಾಹಿತಿಗಳನ್ನು ಕೊಟ್ಟಿದೆ. ಇವತ್ತು ಡೆಲ್ಲಿಯಲ್ಲಿ ನಡೆಯುತ್ತಾ ಇರುವಂತಹ ಪ್ರಮುಖ ವಿದ್ಯಮಾನಗಳು ಏನೇನು ಮತ್ತು ಈ ಬಾರಿ ಒಂದು ನಿರೀಕ್ಷೆ ವಿಪರೀತವಾಗಿದೆ. ಒಂದು ರಿವೆಂಜ್ ಬೇಕು ನರೇಂದ್ರ ಮೋದಿ ಅವರೇ ಅಂತ ಜನ ಹೇಳ್ತಾ ಇರುವಂತದ್ದು ನಮಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಡೆಲ್ಲಿಯಿಂದ ಏನೆಲ್ಲ ಇನ್ಪುಟ್ಸ್ ಇದೆ ಇವತ್ತು ನಟೇಶ್? ಜಯಪ್ರಕಾಶ್ ಸರ್, ಖಂಡಿತ ದೆಹಲಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ಈ ಒಂದು ದಾಳಿಯ ನಂತರದಲ್ಲಿ ಆಗ್ತಾ ಇರತಕ್ಕಂಥದ್ದು. ತಾವೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರ ಸಾಕಷ್ಟು ಸಭೆಗಳನ್ನ ಮಾಡಿತು, ಸರ್ವಪಕ್ಷ ಸಭೆಗಳನ್ನ ಕೂಡ ಮಾಡಿತು. ಎಲ್ಲರ ಬಳಿ ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ಕೊನೆಯ ಹಂತ ಎಂಬಂತೆ ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ, ಅಂದ್ರೆ ಈಗಾಗಲೇ ಒಂದಷ್ಟು ನಿರ್ಧಾರಗಳನ್ನ ಕೈಗೊಂಡು, ಜೊತೆಗೆ ಇದೀಗ ಪಾಕಿಸ್ತಾನವನ್ನ ಹೇಗೆ ಟಾರ್ಗೆಟ್ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಸಾಕಷ್ಟು ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರ್ವಪಕ್ಷ ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ವಿರೋಧ ಪಕ್ಷಗಳೆಲ್ಲವೂ ಕೂಡ ಏನು ಕೇಂದ್ರ ಸರ್ಕಾರದ ಪರವಾಗಿ ನಿಂತು ತಾವು ತಮ್ಮ ಬೆಂಬಲಕ್ಕೆ ಇರ್ತೀವಿ ಅಂತ ಎನ್ನುವಂತಹ ಮಾತನ್ನು ಹೇಳಿದ್ರು. ಅದಾದ ನಂತರದಲ್ಲಿ ಏನು ಸೇನಾ ಮುಖ್ಯಸ್ಥರು ಕೂಡ ಆ ಒಂದು ಸ್ಥಳಕ್ಕೆ, ಅಂದ್ರೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ ಏನಿದೆ, ಘಟನೆಯ ಸ್ಥಳಕ್ಕೆ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಆದ್ರೆ ಮುಂದೇನು ಮತ್ತೆ ಮುಂದಿನ ಆಯ್ಕೆಗಳೇನು ಎನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಎಲ್ಲರ ಬಳಿ ಇರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಸಾಕಷ್ಟು ವಿಚಾರಗಳನ್ನ ಇದರ ಬಗ್ಗೆ ಚರ್ಚೆ ಮಾಡಿದೆ. ಜೊತೆಗೆ ಸೇನಾ ಅಧಿಕಾರಿಗಳ ಜೊತೆ ಕೂಡ ಈ ಒಂದು ಚರ್ಚೆಯನ್ನ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಮೊದಲ ಟಾರ್ಗೆಟ್ ಅಂತಂದ್ರೆ ಈಗ ಪಾಕಿಸ್ತಾನ ಮತ್ತು ಭಾರತದ ಬಾರ್ಡರ್ ಏನಿದೆ, ಬಾರ್ಡರ್ ನಲ್ಲಿ ಇರ್ತಕ್ಕಂಥ ಎಲ್ಒಸಿಯಲ್ಲಿ ಶಿಬಿರಗಳಿದೆ, ಅಂದ್ರೆ ಟೆರರಿಸ್ಟ್ ಶಿಬಿರಗಳು. ಮೊದಲಿಗೆ ಪ್ರಮುಖವಾಗಿ ಟೆರರಿಸ್ಟ್ ಶಿಬಿರಗಳನ್ನ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಬೇಕಾಗಿದೆ. ಈ ಒಂದು ಟಾರ್ಗೆಟ್ ಅನ್ನ ಕೊಡುವಂತಹ ಕೆಲಸವನ್ನ ಭಾರತದ ಮಿಲಿಟರಿ ಸೇನೆಗೆ ಕೊಟ್ಟಿರ್ತಕ್ಕಂಥದ್ದು. ಈ ಟಾರ್ಗೆಟ್ ಅನ್ನ ಪ್ರಮುಖವಾಗಿ ಮಿಲಿಟರಿ ಸೇನೆ ಈಗಾಗಲೇ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಶಿಬಿರಗಳೇನಿದೆ, ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆರರಿಸ್ಟ್ಗಳ ಶಿಬಿರವನ್ನ ಮೊದಲು ಟಾರ್ಗೆಟ್ ಮಾಡಿ ಅವರನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಿದೆ. ನಂತರದಲ್ಲಿ ಪಾಕಿಸ್ತಾನದ ಸೇನಾ ಶಿಬಿರಗಳನ್ನ ಟಾರ್ಗೆಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಮೊದಲಿಗೆ ಅಂದ್ರೆ ಸೇನಾ ಶಿಬಿರ ಏನಿದೆ, ಆ ಸೇನಾ ಶಿಬಿರದ ಅಕ್ಕಪಕ್ಕದಲ್ಲೇ ಟೆರರಿಸ್ಟ್ಗಳ ಶಿಬಿರ ಇರೋದ್ರಿಂದ ತಾಲಿಬಾನಿಗಳಿರಬಹುದು, ಜೊತೆಗೆ ಪ್ರಮುಖ ಟೆರರಿಸ್ಟ್ಗಳನ್ನ ನೋಡೋದಾದ್ರೆ ಲಷ್ಕರ್ ಇ ತೊಯ್ಬಾ ಇರಬಹುದು, ಜೊತೆಗೆ ಪ್ರಮುಖ ಶಿಬಿರ ಸೇನೆಗಳಿಂದ ಅವುಗಳನ್ನ ಕೂಡ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಬೇಕಾಗಿದೆ. ಈಗಾಗಲೇ ಪಾಕಿಸ್ತಾನ ಕೂಡ ಈ ಒಂದು ದಾಳಿಯ ರೂವಾರಿ ಎನ್ನುವಂಥದ್ದು ಇಡೀ ಜಗತ್ತಿನಾದ್ಯಂತ ಗೊತ್ತಾಗಿದೆ. ಜಗತ್ತಿನ ಹಲವು ರಾಷ್ಟ್ರಗಳು ಕೂಡ ಭಾರತಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಇದರ ನಂತರದಲ್ಲಿ ಈಗ ಮಿಸೈಲ್ ದಾಳಿಯನ್ನ ನಡೆಸಲಿಕ್ಕೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಭಾರತ ಅಣ್ವಸ್ತ್ರವನ್ನ ಹೊಂದಿರತಕ್ಕಂತಹ ದೇಶ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ಅಣ್ವಸ್ತ್ರವನ್ನ ಪ್ರಯೋಗ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿರೋಧಗಳನ್ನ ಕಟ್ಟಿಕೊಂಡು ಕಾಂಗ್ರೆಸ್ ಬಿಜೆಪಿ ಮಾಡ್ಕೊಳ್ತೀವಿ, ಮತ್ತೊಂದು ಇದು ನಮ್ಮ ದೇಶ, ನಮಗೆ ಸ್ವಾತಂತ್ರ್ಯ ಇದೆ. ಮೂರನೇವನು ಬಂದು ಮೂಗು ತೋರಿಸೋದಿದೆಯಲ್ಲ, ಮೂರನೇವನು ಬಂದು ಕಡ್ಡಿಯಲ್ಲಾಡಿಸೋದಿದೆಯಲ್ಲ, ಅವನಿಗೆ ಮೂಗು ತೋರಿಸಿದ್ರೆ ಮೂಗನ್ನು ಕಟ್ ಮಾಡಿ ಬಿಸಾಕಬೇಕು ಅನ್ನುವಂಥದ್ದು. ಮೊನ್ನೆ ಸರ್ವಪಕ್ಷ ಸಭೆ ಆಯಿತು. ಆ ನಂತರ ಸಿಂಧೂ ನದಿ ವಿಚಾರಕ್ಕೆ ಸಂಬಂಧಪಟ್ಟ ರಾಜತಾಂತ್ರಿಕ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ನಿನ್ನೆ ಜನರಲ್ ದ್ವಿವೇದಿ ಅವರು ಗಡಿ ಪ್ರದೇಶಕ್ಕೆ ಹೋಗಿದ್ರು. ಅಂತಾರಾಷ್ಟೀಯ ಮಟ್ಟದಲ್ಲಿ ಎಲ್ಲರ ಗಮನ ಸೆಳೆಯುವಂತಹ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇದೆ. ಅನೇಕ ರಾಷ್ಟ್ರಗಳು ಬೆಂಬಲ ಕೂಡ ವ್ಯಕ್ತಪಡಿಸ್ತಾ ಇದೆ. ಹಮಾಸ್ನ ಕೈ ಇದೆ ಅಂತ ಹೇಳಿ ಇಸ್ರೇಲ್ ಮಾಹಿತಿಗಳನ್ನು ಕೊಟ್ಟಿದೆ. ಇವತ್ತು ಡೆಲ್ಲಿಯಲ್ಲಿ ನಡೆಯುತ್ತಾ ಇರುವಂತಹ ಪ್ರಮುಖ ವಿದ್ಯಮಾನಗಳು ಏನೇನು ಮತ್ತು ಈ ಬಾರಿ ಒಂದು ನಿರೀಕ್ಷೆ ವಿಪರೀತವಾಗಿದೆ.
ಒಂದು ರಿವೆಂಜ್ ಬೇಕು ನರೇಂದ್ರ ಮೋದಿ ಅವರೇ ಅಂತ ಜನ ಹೇಳ್ತಾ ಇರುವಂತದ್ದು ನಮಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಡೆಲ್ಲಿಯಿಂದ ಏನೆಲ್ಲ ಇಂಪುಲ್ಸ್ ಇದೆ ಇವತ್ತು ನಟೇಶ್? ಜಯಪ್ರಕಾಶ್ ಸರ್, ಖಂಡಿತ ದೆಹಲಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ಈ ಒಂದು ದಾಳಿಯ ನಂತರದಲ್ಲಿ ಆಗ್ತಾ ಇರತಕ್ಕಂಥದ್ದು. ತಾವೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರ ಸಾಕಷ್ಟು ಸಭೆಗಳನ್ನ ಮಾಡ್ತು, ಸರ್ವಪಕ್ಷ ಸಭೆಗಳನ್ನ ಕೂಡ ಮಾಡ್ತು. ಎಲ್ಲರ ಬಳಿ ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ಕೊನೆಯ ಹಂತ ಎಂಬಂತೆ ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ, ಅಂದ್ರೆ ಈಗಾಗಲೇ ಒಂದಷ್ಟು ನಿರ್ಧಾರಗಳನ್ನ ಕೈಗೊಳ್ತು. ಜೊತೆಗೆ ಇದೀಗ ಪಾಕಿಸ್ತಾನವನ್ನ ಹೇಗೆ ಟಾರ್ಗೆಟ್ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಸಾಕಷ್ಟು ತಯಾರಿಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸರ್ವಪಕ್ಷ ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ವಿರೋಧ ಪಕ್ಷಗಳೆಲ್ಲವೂ ಕೂಡ ಏನು ಕೇಂದ್ರ ಸರ್ಕಾರದ ಪರವಾಗಿ ನಿಂತು ತಾವು ತಮ್ಮ ಬೆಂಬಲಕ್ಕೆ ಇರ್ತೀವಿ ಅಂತ ಎನ್ನುವಂತಹ ಮಾತನ್ನು ಹೇಳಿದ್ರು. ಅದಾದ ನಂತರದಲ್ಲಿ ಏನು ಸೇನಾ ಮುಖ್ಯಸ್ಥರು ಕೂಡ ಆ ಒಂದು ಸ್ಥಳಕ್ಕೆ, ಅಂದ್ರೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಘಟನೆ ಏನಿದೆ ಘಟನೆಯ ಸ್ಥಳಕ್ಕೆ ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಆದ್ರೆ ಮುಂದೇನು ಮತ್ತೆ ಮುಂದಿನ ಆಯ್ಕೆಗಳೇನು ಎನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಎಲ್ಲರ ಬಳಿ ಇರ್ತಕ್ಕಂಥದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಸಾಕಷ್ಟು ವಿಚಾರಗಳನ್ನ ಇದರ ಬಗ್ಗೆ ಚರ್ಚೆ ಮಾಡಿದೆ. ಜೊತೆಗೆ ಸೇನಾ ಅಧಿಕಾರಿಗಳ ಜೊತೆ ಕೂಡ ಈ ಒಂದು ಚರ್ಚೆಯನ್ನ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಮೊದಲ ಟಾರ್ಗೆಟ್ ಅಂತಂದ್ರೆ ಈಗ ಪಾಕಿಸ್ತಾನ ಮತ್ತು ಭಾರತದ ಬಾರ್ಡರ್ ಏನಿದೆ, ಬಾರ್ಡರ್ ನಲ್ಲಿ ಇರ್ತಕ್ಕಂತ LOCಯಲ್ಲಿ ಶಿಬಿರಗಳೇನಿದೆ, ಅಂದ್ರೆ ಟೆರರಿಸ್ಟ್ ಶಿಬಿರಗಳು, ಮೊದಲಿಗೆ ಪ್ರಮುಖವಾಗಿ ಟೆರರಿಸ್ಟ್ ಶಿಬಿರಗಳನ್ನ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಬೇಕಾಗಿದೆ. ಈ ಒಂದು ಟಾರ್ಗೆಟ್ ಅನ್ನ ಕೊಡುವಂತಹ ಕೆಲಸವನ್ನ ಭಾರತದ ಮಿಲಿಟರಿ ಸೇನೆಗೆ ಕೊಟ್ಟಿರ್ತಕ್ಕಂಥದ್ದು. ಈ ಟಾರ್ಗೆಟ್ ಅನ್ನ ಪ್ರಮುಖವಾಗಿ ಮಿಲಿಟರಿ ಸೇನೆ ಈಗಾಗಲೇ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಶಿಬಿರಗಳೇನಿದೆ, ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆರರಿಸ್ಟ್ಗಳ ಶಿಬಿರವನ್ನ ಮೊದಲು ಟಾರ್ಗೆಟ್ ಮಾಡಿ ಅವರನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಿದೆ. ನಂತರದಲ್ಲಿ ಪಾಕಿಸ್ತಾನದ ಸೇನಾ ಶಿಬಿರಗಳನ್ನ ಟಾರ್ಗೆಟ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಮೊದಲಿಗೆ ಅಂದ್ರೆ ಸೇನಾ ಶಿಬಿರ ಏನಿದೆ, ಆ ಸೇನಾ ಶಿಬಿರದ ಅಕ್ಕಪಕ್ಕದಲ್ಲೇ ಟೆರರಿಸ್ಟ್ಗಳ ಶಿಬಿರ ಇರೋದ್ರಿಂದ ತಾಲಿಬಾನಿಗಳಿರಬಹುದು, ಜೊತೆಗೆ ಪ್ರಮುಖ ಟೆರರಿಸ್ಟ್ಗಳನ್ನ ನೋಡೋದಾದ್ರೆ ಲಷ್ಕರ್ ಇ ತೊಯ್ಬಾ ಇರಬಹುದು, ಜೊತೆಗೆ ಪ್ರಮುಖ ಸೇನೆಗಳಿಂದ ಅವುಗಳನ್ನ ಕೂಡ ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಬೇಕಾಗಿದೆ. ಈಗಾಗಲೇ ಪಾಕಿಸ್ತಾನ ಕೂಡ ಈ ಒಂದು ದಾಳಿಯ ರೂವಾರಿ ಎನ್ನುವಂಥದ್ದು ಇಡೀ ಜಗತ್ತಿನಾದ್ಯಂತ ಗೊತ್ತಾಗಿದೆ. ಜಗತ್ತಿನ ಹಲವು ರಾಷ್ಟ್ರಗಳು ಕೂಡ ಭಾರತಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಇದರ ನಂತರದಲ್ಲಿ ಈಗ ಮಿಸೈಲ್ ದಾಳಿಯನ್ನ ನಡೆಸಲಿಕ್ಕೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಭಾರತ ಅಣ್ವಸ್ತ್ರವನ್ನ ಹೊಂದಿರತಕ್ಕಂತಹ ದೇಶ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ಅಣ್ವಸ್ತ್ರವನ್ನ ಪ್ರಯೋಗ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿರೋಧಗಳನ್ನ ಕಟ್ಟಿಕೊಂಡು